ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳುವುದರ ಮೂಲಕ ಮತ್ತೆ ಈಗ ಈ ಒಂದು ಕುರ್ಚಿ ಕಿತ್ತಾಟದ ಬಾಲ್ ಅನ್ನ ಹೈಕಮಾಂಡ್ ಅಂಗಳಕ್ಕೆ ಇಬ್ಬರು ನಾಯಕರು ಜಾಡಿಸಿ ಒದ್ದಿದ್ದಾರೆ. ಬಾಲ್ ಹೋಗಿ ಈಗ ಹೈಕಮಾಂಡ್ ಅಂಗಳದಲ್ಲಿ ಬಿದ್ದಿದೆ. ಈ ಹೈಕಮಾಂಡ್ ಈ ಬಾಲನ್ನ ಮತ್ತೆ ಯಾರಿಗೆ ತಿರುಗಿಸುವುದಿತ್ತೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇದು ಇನ್ನು ಜೀವಂತ, ಇದನ್ನ ಮುಗಿಸೋದಕ್ಕೆ ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಅವರ ಅಳಿವು ಉಳಿವಿನ ಪ್ರಶ್ನೆ ಇದರಲ್ಲಿ ಇರುವುದರಿಂದ. ಇದು ಸತ್ತರೆ ಬಹಳಷ್ಟು ಜನರಿಗೆ ಮತ್ತೆ ಅಧಿಕಾರ ಸಿಗೋದಿಲ್ಲ. ಹಾಗಾಗಿನೇ ಇದು ಜೀವಂತವಾಗಿರುವಂತ ಪ್ರಯತ್ನ ನಡೀತಾ ಇದೆ. ಇಬ್ಬರು ಒಂದು ಅಮಿಕೇಬಲ್ ಸೆಟಲ್ಮೆಂಟ್ಗೆ ಬಂದುಬಿಟ್ಟಿದ್ದಾರೆ. ಈಗ ಹೈಕಮಾಂಡ್ ಹೇಳಿದ್ರೆ ಐ ಆಮ್ ರೆಡಿ, ಹೈಕಮಾಂಡ್ ಹೇಳಿದ್ರೆ ಇವತ್ತೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳುವುದರ ಜೊತೆಗೆ ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಅನ್ನುವಂಥ ಗ್ರೀನ್ ಸಿಗ್ನಲ್ ಅನ್ನ ಸಿದ್ದರಾಮಯ್ಯನವರು ಕೊಟ್ಬಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೋತಾರ? ರಾಜ್ಯದ ಜನರ ಎದುರಿಗೇನೆ ಮಾತು ಕೊಟ್ಬಿಟ್ಟಿದ್ದಾರೆ ಈಗ ಸಿದ್ದರಾಮಯ್ಯನವರು. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ರಾಜ್ಯದ ಜನರ ಎದುರುಗಡೆನೆ ಮಾತು ಕೊಟ್ಟಿದ್ದಾರೆ. ಇಷ್ಟು ದಿನ ಕ್ಲೋಸ್ ಡೋರ್ ಮಾತುಕತೆ ಆಗಿತ್ತು, ಆದ್ರೆ ಈಗ ಓಪನ್ ಆಗಿ ಜನರ ಮುಂದೆ ಮಾತು ಕೊಟ್ಟಂಗಾಯ್ತು. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ, ಇಷ್ಟು ದಿನ ಕ್ಲೋಸ್ಡ್ ಡೋರ್ 4-5 ವ್ಯಕ್ತಿಗಳ ನಡುವಿನ ವ್ಯಾಪಾರ ಅಂತ ಹೇಳ್ತಾ ಇದ್ರು, ಆದ್ರೆ ಇವತ್ತು ಓಪನ್ ಆಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಹೈಕಮಾಂಡ್ ಹೇಳಿದಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅಂದ್ರೆ ಆಪ್ಷನ್ ಈಸ್ ಓಪನ್. ಅಂದ್ರೆ ರಾಜ್ಯದ ಜನರ ಮುಂದೆ ಪರೋಕ್ಷವಾಗಿ ಒಂದು ಮಾತು ಕೊಟ್ಟಂಗಾಯ್ತಲ್ಲ ಸಿದ್ದರಾಮಯ್ಯನವರು. ಹೌದು, ಹೈಕಮಾಂಡ್ ಹೇಳಿದ್ರೆ ಐ ಆಮ್ ರೆಡಿ ಅಂತ. ಹೌದು, ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಅಂತ ಮಾತು ಕೊಟ್ಟಂಗಾಯ್ತು. ಈಗ ಇಷ್ಟು ದಿನ 4 ಗೋಡೆಗಳ ಮಧ್ಯೆ ಇದ್ದದ್ದು ಇವರೇ ಬೀದಿಯಲ್ಲಿ ಪ್ರಾಮಿಸ್ ಮಾಡ್ದಂಗ ಆಯ್ತಪ್ಪ. ನೀವ್ ಇದನ್ನ ಹೆಂಗ್ ನೋಡ್ತೀರಾ? ಯಾವ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡ್ತೀರಾ ಈ ಮಾತನ್ನ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಒಂದು ಮಾತಿಗೂ ಈ ಹಿಂದೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಂತಹ ಒಂದು ಮಾತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಷ್ಟು ದಿನ ಕಾಲ ಸಿದ್ದರಾಮಯ್ಯ ಅವರು ಹೇಳ್ತಿದ್ದು ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದು ಅಂತ, ಜೊತೆಗೆ ಶಾಸಕರು ಕೂಡ ಅದನ್ನು ಒಪ್ಪಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರು. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ನಿಲ್ಲಿಸ್ಕೊಂಡು ಮಾಧ್ಯಮದವರು ಕೇಳಿದಂಥ ಒಂದು ಪ್ರಶ್ನೆಗೆ ಹೈಕಮಾಂಡ್ ಯಾವ ಕ್ಷಣದಲ್ಲಿ ಒಪ್ಪುತ್ತೋ ಆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳೋದರ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸಮೀಪಕ್ಕೆ ಬರ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದಾರೆ. ಇದಕ್ಕೆ ಕಾರಣವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ. ಅಂದರೆ ಈಗ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಬಹಳಷ್ಟು ಸ್ಪಷ್ಟವಾದಂಥ ಒಂದು ಉತ್ತರ ಸಿಕ್ಕಂತಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ಸಿದ್ದರಾಮಯ್ಯ ಅವರು ಒಪ್ಪಬೇಕಾಗಿಲ್ಲ. ಅದೇ ರೀತಿ ಶಾಸಕರ ಸಂಖ್ಯಾಬಲವೂ ಕೂಡ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ರೆ ಸಾಕು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕ್ಷಣದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಅನ್ನೋವಂಥದ್ದನ್ನು ಇವತ್ತು ಅವರು ಹೇಳಿರುವಂಥದ್ದು. ಹಿಂದೆನೂ ಕೂಡ ನಾವು ಹಲವು ಬಾರಿ ಸಿದ್ದರಾಮಯ್ಯ ಬಣದಲ್ಲಿ ಏನೇ ಚರ್ಚೆ ಆಗಲಿ, ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಏನೇ ಚರ್ಚೆ ಆಗಲಿ, ನಾವು ಆಗಾಗ ವಿಶ್ಲೇಷಣೆ ಮಾಡ್ತಲೇ ಇದ್ವಿ. ಯಾವುದೇ ಸರ್ಕಾರ ಇದ್ದಾಗ, ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಪಕ್ಷ ಅಧಿಕಾರಕ್ಕೆ ಬಂದಾಗ ಶಾಸಕಾಂಗ ಪಕ್ಷದ ನಾಯಕರನ್ನು ನೇಮಕ ಮಾಡುವಂಥ ಒಂದು ಸಂದರ್ಭದಲ್ಲಿ ಮಾತ್ರ ಶಾಸಕರ ಸಂಖ್ಯಾಬಲವನ್ನು ಆಧರಿಸಿ ನೇಮಕ ಮಾಡ್ತಾರೆ. ಆದರೆ ಮಧ್ಯದಲ್ಲಿ ಬದಲಾವಣೆಗಳು ಬಂದಾಗ ಅವ್ರ ಮೇಲೆ ಯಾವುದಾದ್ರೂ ಆರೋಪಗಳು ಬಂದು ಇಲ್ಲ ಹೈಕಮಾಂಡ್ಗಳ ಮನಸ್ಸಿಗೆ ಅವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಬಂದಾಗ ಸಹಜವಾಗಿ ಆ ಪ್ರಕ್ರಿಯೆ ನಡೆದಿರೋದನ್ನು ನಾವು ನೋಡಿದ್ವಿ. ವೀರೇಂದ್ರ ಪಾಟೀಲ್ ಅವರ ಕಾಲದಿಂದಲೂ ಕೂಡ ಹಲವು ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ. ಆ ಬದಲಾವಣೆ ಮಾಡಿದಾಗ ಯಾರೂ ಕೂಡ ಶಾಸಕರ ಸಂಖ್ಯಾಬಲವನ್ನು ಆಧರಿಸಿ ಮಾಡಲಿಲ್ಲ. ಮೊನ್ನೆ 2019ರಲ್ಲಿ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಿ 2022ರಲ್ಲಿ ಕೆಳಗಿಳಿಸುವಂಥ ಸಂದರ್ಭದಲ್ಲೂ ಕೂಡ ಬಿಜೆಪಿಯವರು ಕೂಡ ಅವತ್ತು ಶಾಸಕರ ಸಂಖ್ಯಾಬಲವನ್ನು ಆಧರಿಸಿ ಬದಲಾವಣೆ ಮಾಡಲಿಲ್ಲ. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ ಕರ್ನಾಟಕದ ರಾಜಕೀಯ ಸಂಪ್ರದಾಯದಲ್ಲಿ ಯಾವತ್ತೂ ಕೂಡ ಮಧ್ಯದಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಶಾಸಕರ ಸಂಖ್ಯಾಬಲವನ್ನು ಆಧರಿಸಿಲ್ಲ. ಸಿದ್ದರಾಮಯ್ಯವರು ಹೇಳಿರೋದು ಕೂಡ ಇವತ್ತು ಅದೇ ಅರ್ಥದಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡಿದ್ದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಅದನ್ನ ಸಾಧನೆ ಮಾಡಿದ್ರು ಅಂದಂಗ ಆಯ್ತು. ನೋಡಿ, ಒಬ್ಬ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಶಾಸಕರು ಮಾಡಬೇಕು. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಚುನಾಯಿತ ಜನಪ್ರತಿನಿಧಿಗಳು ಮಾಡಬೇಕು. ಆದ್ರೆ ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರಲ್ಲಿ ಇವರು ಸಂದರ್ಶನ ಕೊಡುವಾಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ, ಅಲ್ಲಿ ಶಾಸಕರ ಬಲ ನಗಣ್ಯ, ಹೈಕಮಾಂಡ್ ತೀರ್ಮಾನವೇ ಮುಖ್ಯ ಅನ್ನೋದನ್ನ ಹೇಳಿದ್ರು.
ಅದಾದ ಮೇಲೆ ಬಹಳಷ್ಟು ಡೆವಲಪ್ಮೆಂಟ್ಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಶಾಸಕರ ಬಲ ಇದೆ, ಶಾಸಕರು ಮುಖ್ಯಮಂತ್ರಿ ಮಾಡಿರೋದು, ಹೀಗಾಗಿ ಶಾಸಕರ ಬಲ ಇಂಪಾರ್ಟೆಂಟ್ ಅನ್ನೋ ಒಂದು ತೇರಿನ ಮುಂದೆ ಬಿಡಲಾಯಿತು. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಲ ತುಂಬೋ ರೀತಿಯಲ್ಲಿ ಅವ್ರದೇ ಲೈನ್ಗೆ ಬಂದುಬಿಟ್ಟಿದ್ದಾರೆ ಈಗ ಸಿದ್ದರಾಮಯ್ಯನವರು. ಹೌದು, ಹೈಕಮಾಂಡ್ ಹೇಳಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅವ್ರು ಏನು ಬಯಸಿದ್ರು ಅದನ್ನೇ ಹೇಳಿದ್ದಾರೆ ಸಿದ್ದರಾಮಯ್ಯನವ್ರು, ಗೊತ್ತೋ ಗೊತ್ತಿಲ್ಲದೇನೋ. ಅಲ್ಲ, ಅದು ಒಂದು ಅರ್ಥ ಇರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಆಗ್ತಾ ಇರೋದೇ ಬೇರೆ. ಅವತ್ತು 2023ರಲ್ಲಿ ಮಾತುಕತೆ ಆದಂತೆ ಸಿದ್ದರಾಮಯ್ಯ ಅವರು ಈಗ ಆ ಸ್ಥಾನವನ್ನು ಬಿಟ್ಕೊಡ್ಬೇಕು, ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯರು ಇದ್ದಾರೆ ಅಂತ ಹಿಂದೆ ಹಲವು ಬಾರಿ ಅವರ ಬೆಂಬಲಿಗ ಶಾಸಕರು ಹೇಳ್ತಲೇ ಬರ್ತಿದ್ರು. ಆದರೆ ಇಲ್ಲಿ ಒಂದು ಸಾಫ್ಟ್ ಕಾಯಿನನ್ನು ಸಿದ್ದರಾಮಯ್ಯ ಅವರು ಪ್ಲೇ ಮಾಡಿದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರನೂ ಆಗಬಾರ್ದು, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶವೂ ಕೂಡ ರವಾನೆ ಆಗಬಾರ್ದು. ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದಂತೆ ಆಗುತ್ತೆ ಅಂತ ಹೇಳೋದರ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಸಾಫ್ಟ್ ಕಾರ್ನರ್ ಗಿಟ್ಟಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಅಂತ ನಿರ್ಧಾರ ಮಾಡೋದು ನೀವು ಹೇಳಿದಂತೆ ಶಾಸಕರ ಸಂಖ್ಯಾಬಲವನ್ನು ಆಧರಿಸಿ ಆದರೂ ಕೂಡ. ಆದರೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಒಂದು ಸಂದರ್ಭ ಬಂದಾಗ ಯಾವತ್ತೂ ಕೂಡ ಮಧ್ಯದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಆ ಶಾಸಕರ ಬಲವನ್ನು ಆಧರಿಸಿ ಬದಲಾವಣೆ ಮಾಡಿಲ್ಲ. ಇವತ್ತು ಕೂಡ ಅದೇ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವ್ರಿಗೂ ನಂಬಿಕೆ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ನಂಬಿಕೆ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಫೋರ್ಸಲ್ಲಿ ಇರ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅವತ್ತು ಇವತ್ತು ನಿರ್ಧಾರ ಮಾಡಿದಂತೆ ನಾನು ಹಾಗೇ ಆಗ್ತೀನಿ ಅಂತ ಅದೇ ಅರ್ಥದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂಥದ್ದು. ಹೈಕಮಾಂಡ್ ನಾಯಕರಾದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾವಾಗ ಒಪ್ತಾರೋ ಅವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.